ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ತಮಿಳುನಾಡಿನತ್ತ ಬುರುಡೆ ಮ್ಯಾನ್ ಚಿನ್ನಯ್ಯನನ್ನ ಕರ್ಕೊಂಡು ಹೋಗುವ ಪ್ರಕ್ರಿಯೆ ನಡೀತಾ ಇದೆ. ಹೌದು, ಬೆಂಗಳೂರಿಗೆ ಕರ್ಕೊಂಡ್ ಬರಬಹುದು ಅನ್ನುವಂತ ನಿರೀಕ್ಷೆ ಇತ್ತು. ಬೆಂಗಳೂರಿಗೆ ಕರ್ಕೊಂಡ್ ಬಂದಿದ್ದಾರೆ. ಯಾಕೆ ಅಂತಂದ್ರೆ ಈ ಮಂಗಳೂರಿನಿಂದ ತಮಿಳುನಾಡಿಗೆ ಹೋಗ್ಬೇಕು ಅಂತಂದ್ರೆ ಇನ್ನೇನು ಆನ್ ದ ವೇ ಬೆಂಗಳೂರು ಮುಖೇನೇ ಹೋಗ್ಬೇಕಾಗುತ್ತೆ. ಸೊ ಬೆಳ್ತಂಗಡಿಯಿಂದ ಬೆಂಗಳೂರಿನತ್ತ ಕರೆತಂದು ಅಲ್ಲಿಂದ ತಮಿಳುನಾಡಿಗೆ ಅಂತ ಅಂದ್ರೆ ಆತನ ಮನೆ ಏನೋ ಸೇಲಂನಲ್ಲಿರೋದು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸೊ ಆ ಕಡೆ ಕರ್ಕೊಂಡು ಹೋಗುವಂತ ಪ್ರಕ್ರಿಯೆ ಇದೀಗ ನಡೀತಾ ಇದೆ. ಬೆಂಗಳೂರು ಮೂಲಕ ಕರ್ಕೊಂಡು ಹೋಗ್ತಾರೆ SIT ಟೀಮ್. ತಮಿಳುನಾಡಿನಲ್ಲಿ ಬುರುಡೆ ತಂದು ಇಟ್ಕೊಂಡಿರ್ತಾನೆ ಈ ಚಿನ್ನಯ್ಯ. ತಮಿಳುನಾಡಿನ ಸೇಲಂನಲ್ಲಿ ಚಿನ್ನಯ್ಯನ ಮನೆ ಇದೆ. ಆತನಿಗೇನೋ 2 ಲಕ್ಷ ರೂಪಾಯಿ ಹಣ ಕೊಟ್ಟಿದ್ರು. ಆ ಹಣದಲ್ಲೇ ಆತ ಮನೆ ಲೀಸ್ಗೆ ಹಾಕಿಸ್ಕೊಂಡಿದ್ದ. ಈ ಥರದ್ದೆಲ್ಲ ಸುದ್ದಿ ಇದೆ. ಅದೇನೇ ಇರಲಿ, ಈಗ ಆ ಬುರುಡೆ ತಂದು ಇಟ್ಕೊಂಡಿದ್ದಂಥ ಜಾಗಗಳು ಏನೇನಿತ್ತು ಅಲ್ಲಿ ಯಾರಾದರೂ ಆತನನ್ನು ಬಂದು ಭೇಟಿಯಾಗಿದ್ದು, ಈ ಷಡ್ಯಂತ್ರದ ಭಾಗವಾಗಿ ಏನಾದರೂ ಕೆಲ ಚಟುವಟಿಕೆಗಳು ನಡೆದಿದ್ದು, ಇದೆಲ್ಲ ಸ್ಟೇಟ್ಮೆಂಟ್ ರೂಪದಲ್ಲಿ ಆತನಿಂದ ಈಗ ಪಡ್ಕೊಂಡಿರುವಂಥ ಪೊಲೀಸರು ಆತ ಎಲ್ಲೆಲ್ಲಿದ್ದ, ಯಾರ್ಯಾರನ್ನು ಭೇಟಿಯಾಗಿದ್ದ, ಇಂಥ ಸ್ಥಳಗಳಿಗೆ ಕರ್ಕೊಂಡು ಹೋಗುವಂಥ ಪ್ರಕ್ರಿಯೆಯಲ್ಲಿದ್ದಾರೆ. ಸೊ ಬೆಂಗಳೂರು ಮೂಲಕ ತಮಿಳುನಾಡಿನತ್ತ ಚಿನ್ನಯ್ಯನನ್ನ ಕರ್ಕೊಂಡು ಹೋಗಲಾಗ್ತಾ ಇದೆ. ನೆಲಮಂಗಲ ಟೋಲ್ ಪಾಸ್ ಆಗಿದೆ ಈಗ ಪೊಲೀಸ್ ವಾಹನ. ಸೊ ಪೊಲೀಸ್ ವಾಹನದಲ್ಲಿ ಈಗ ಬುರುಡೆ ಚಿನ್ನಯ್ಯ ಇದ್ದಾನೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಇನ್ನು ಬಹುಶಃ ನೆಲಮಂಗಲ ಟೋಲ್ ಪಾಸ್ ಆಗಿದೆ ಅಂತ ಅಂದರೆ ಅವ್ರು ಆ ನಂತರದಲ್ಲಿ ಮಾಧವರದ ಹತ್ರ ಬಂದು ನೈಸ್ ರೋಡ್ ತಗೊಂಡು ಆ ನಂತರ ಅಲ್ಲಿ ಹೊಸೂರು ರೋಡ್ ಹಿಡಿತಾರೆ ಅಂತ ಕಾಣಿಸುತ್ತೆ. ಸಿಟಿ ಒಳಗೆ ಬರೋ ಅವಶ್ಯಕತೆ ಇರೋದಿಲ್ಲ. ನೋಡಬೇಕಿದೆ ಇವ್ರ ರೂಟ್ ಏನು ಎತ್ತ ಅಂತ ಹೇಳ್ಕೊಂಡು. ಯಾಕಂದರೆ ಮುಂದೆನೇ ನೈಸ್ ರೋಡ್ ಜಂಕ್ಷನ್ ಇದೆಯಲ್ಲ, ಅಲ್ಲೇ ಬಹುಶಃ ಅವರು ಹೊಸೂರು ರೋಡ್ ಕಡೆಗೆ ತಗೊಳ್ಳೋಕೆ ಅವಕಾಶ ಇದೆ. ಬಟ್ ಸಿಟಿ ಒಳಗೆ ಬರುವಂಥ ಅವಕಾಶಗಳು ಕಮ್ಮಿ. ಬಟ್ ಸಿಟಿಲಿ ಏನಾದರೂ ಮಾಜರ್ ಪ್ರಕ್ರಿಯೆ ಮತ್ತೊಂದು ಈ ಥರದ್ದು ಏನಾದರೂ ಅವಶ್ಯಕತೆ ಬಿದ್ದರೆ ಆತನನ್ನು ಕರ್ಕೊಂಡು ಬರಬಹುದು. ಈಗ ಒಂದ್ಸ ಅವ್ರು ಬೆಳ್ತಂಗಡಿಯಿಂದ ಈತನನ್ನು ಹೊರಗೆ ಕರ್ಕೊಂಡು ಬಂದಿದ್ದಾರೆ ಅಂದರೆ ಇನ್ನೆಲ್ಲೆಲ್ಲಿ ಮಾಜರಾಗಬೇಕು ಏನು ಎತ್ತ ಅದನ್ನೆಲ್ಲ ಮುಗಿಸ್ಕೊಂಡೇ ಕರ್ಕೊಂಡು ಹೋಗ್ತಾರೆ ಅಂತ ಕಾಣಿಸುತ್ತೆ. ಕಿರಣ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಿರಣ್, ಇಲ್ಲಿ ಈ ಚಿನ್ನಯ್ಯನನ್ನ ಈಗ ಮಾಜರು ಪ್ರಕ್ರಿಯೆ ಆ ಬೆಳ್ತಂಗಡಿ ಅಥವಾ ಧರ್ಮಸ್ಥಳ ಹೊರತುಪಡಿಸಿ ಉಳಿದಂಥ ಭಾಗಗಳದ್ದು ಈಗ ಅಧಿಕೃತವಾಗಿ ಶುರುವಾಗಿದೆ. ಬಹುಶಃ ಇದು ಮುಂದೆ ಚೆನ್ನೈ ಅದಾದ ನಂತರ ಅಲ್ಲಿ ಬೆಂಗಳೂರು ಈ ಥರದಾಗ ನಡ್ಕೊಂಡು ಹೋಗುತ್ತಾ? ಈ ಒಟ್ಟು ಪ್ರಕ್ರಿಯೆ ಈ ಷಡ್ಯಂತ್ರ ಬಿಡಿಸುವಂಥ ನಿಟ್ಟಿನಲ್ಲಿ ಎಷ್ಟು ಅತಿ ಮುಖ್ಯ ಆಗಿದೆ ಕಿರಣ್? ಮಾಲ್ತೇಶ್, ಮುಖ್ಯವಾಗಿ ಈಗಾಗಲೇ ಚಿನ್ನಯ್ಯನನ್ನ ಮಾಸ್ಕ್ ಮ್ಯಾನನ್ನು ಏನು ಧರ್ಮಸ್ಥಳದಿಂದ ಬೆಂಗಳೂರು ಕಡೆಗೆ ಕರ್ಕೊಬಂದಿರು. ಬೆಂಗಳೂರಿಗೆ ಈಗ ಬಂದಿದ್ದಾರೆ. ಇಲ್ಲೂ ಕೂಡ ಬೆಂಗಳೂರಿನಲ್ಲಿ ಕೂಡ 2-3 ಕಡೆ ಜಾಗದಲ್ಲಿ ಮಾಜರ್ ಮಾಡಬೇಕಾಗತ್ತೆ. ನಂತರ ಆತನನ್ನು ಸೇಲಂನಲ್ಲಿರುವಂಥ ಆತನ ಮನೆಗೆ ಕರ್ಕೊಂಡು ಹೋಗ್ತಾರೆ. ಯಾಕೆಂದರೆ ಇಲ್ಲಿ ಮುಖ್ಯವಾಗಿರುವಂಥದ್ದು ಬುರುಡೆ. ಅದು ಫಸ್ಟ್ ತೊಗೊಬಂದು ಕೋರ್ಟ್ಗೆ ಏನು ಸಬ್ಮಿಟ್ ಮಾಡಿದ್ದಾರೆ, ಅದು ಏನು ಸೀಸ್ ಮಾಡಿದ್ದಾರೆ, ಈಗಾಗಲೇ ಅದ್ರ ರಿಪೋರ್ಟ್ ಕೂಡ ಬಂದಿದೆ ಫೋರೆನ್ಸಿಕ್ ಲ್ಯಾಬಿಂದ. ಈ ಒಂದು ಬುರುಡೆ, ಆಮೇಲೆ ಜೊತೆಗೆ ಆ ಬುರುಡಲ್ಲಿದ್ದಂಥ ಏನು ಮಣ್ಣುಗಳು ಅದನ್ನು ಕೂಡ ಎಕ್ಸ್ಟ್ರಾಕ್ಟ್ ಮಾಡಿ ಎಲ್ಲಿಂದ ತೊಗೊಬಂದ ಅಂತ ಆತ ಸೇಲಂ ಅಂದ್ರೆ ಆತನೇ ತಂದಿರೋದು, ಸೇಲಂ ಆತನ ಮನೆಯಲ್ಲೇ ಇಟ್ಕೊಂಡಿದ್ದ ಅನ್ನೋದು ಇದೆ. ಆತನಿಗೆ ಯಾರು ಕೊಟ್ಟರು ಅನ್ನೋದ್ರ ಬಗ್ಗೆ ಒಂದ್ ಕಡೆ ತನಿಖೆ ಮಾಡ್ತಾರೆ. ಆತ ಈಗಾಗಲೇ ಎಲ್ಲ ಹೇಳ್ಕೊಂಡಿದ್ದಾನೆ. ಈಗ ಸೇಲಂನಿಂದ ಆತ ಮನೆಗೆ ಬಂದಿದ್ದು, ಅಲ್ಲೂ ಕೂಡ ಮಾಜರ್ ಮಾಡಬೇಕಾಗುತ್ತೆ. ನಂತರ ಅದೇ ಬುರುಡೆ ಇಲ್ಲಿ ಬೆಂಗಳೂರಿಗೂ ತಗೊಬರ್ತಾನೆ. ಇಲ್ಲಿ ತಗೊಬಂದು ಇಲ್ಲಿ ವಕೀಲರ ಒಂದು ಕಚೇರಿಗಿರ್ಬೋದು, ಜೊತೆಗೆ ಮತ್ತಷ್ಟು ಆ ಗುಂಪು ಏನಿದೆ ಅಲ್ಲಿ 2-3 ಜನದ ಏನಿದೆ, ಅದು ಮಟ್ಟಣ್ಣನ ಇರ್ಬೋದು, ಜಯಂತ್ ಇರ್ಬೋದು, ಅವರ ಮನೆಗಳಿಗೆ ಹೋಗಿ ಒಂದು ಅಲ್ಲಿ ಮೀಟಿಂಗ್ಗಳು ಸಭೆಗಳನ್ನ ಮಾಡಿರೋ ಅದು ಕೂಡ ಮಾಜರ್ ಮಾಡಬೇಕು ಅಂತ ಈಗ ಬೆಂಗಳೂರಿಗೆ ಅಂತೂ ಕರ್ಕೊಂಡು ಬಂದಿದ್ದಾರೆ. ಈಗ ಬೆಂಗಳೂರಲ್ಲಿ ಮಾಜರ್ ಮುಗಿಸ್ಕೊಂಡು ಅವರು ಸೇಲಂಗೆ ಹೋಗ್ತಾರ ಅಥವಾ ನೇರವಾಗಿ ಸೇಲಂಗೆ ಹೋಗಿ ಅಲ್ಲಿ ಮಾಜರ್ ಮುಗಿಸ್ಕೊಂಡು ಮತ್ತೆ ವಾಪಸ್ ಬೆಂಗಳೂರಿಗೆ ಬರ್ತಾರ ಅನ್ನೋದು ಇನ್ನೂ ಕೂಡ ಡಿಸೈಡ್ ಆಗಿಲ್ಲ. ಈಗ ಸಿಟಿಗೆ ಬಂದಿರೋದೊಂದು ಉಂಟು. ಇನ್ನು ಉಳಿದಂತೆ ಇನ್ನು ಯಾವ ರೀತಿ ಅವರು ಅಲ್ಲಿ IO ಏನು ತಗೋತಾರೋ ಡಿಸಿಷನ್ನು ಅದ್ರ ಮೇಲೆ. ಯಾಕೆಂತಂದ್ರೆ ಇಲ್ಲಿ ಆತನ ಭದ್ರತೆ ಭಾಳ ಮುಖ್ಯವಾಗುತ್ತೆ. ಯಾಕೆಂತಂದ್ರೆ ಈಗಾಗಲೇ ಸಂಬಂಧಪಟ್ಟಂತೆ ಯಾರು ಅವರ ಪೊಲೀಸರ ಕಸ್ಟಡಿಯಲ್ಲಿ ಇರುವಂಥದ್ದು ಯಾವುದೇ ರೀತಿಯ ತೊಂದರೆ ಆಗಬಾರ್ದು. ಜೊತೆಗೆ ಎಲ್ಲವೂ ಕೂಡ ಕಾನೂನು ಪ್ರಕಾರ ಒಂದು ಮಾಜರ್ ಮಾಡಬೇಕಾಗತ್ತೆ. ಅಲ್ಲಿ ಎಷ್ಟೊತ್ತಿಗೆ ಬಂದಿದ್ದ, ಯಾವತ್ತು ಬಂದಿದ್ದ, ಅಲ್ಲಿಗೆ ಸಂಬಂಧಪಟ್ಟಂತೆ ಸಾಕ್ಷಿಗಳನ್ನು ಅಲ್ಲಿಗೆ ಎಲ್ಲವೂ ಕೂಡ, ಆಮೇಲೆ ಆ ಸಭೆ ಎಲ್ಲಾಯಿತು ಎಲ್ಲವನ್ನೂ ಕೂಡ ಅವರು ಕೋರ್ಟಿಗೆ ಕೊಡಬೇಕಾಗತ್ತೆ. ಹಾಗಾಗಿ ಪ್ರತಿಯೊಂದನ್ನು ಕೂಡ ಮಾನಿಟ್ರ್ ಮಾಡಬೇಕಾಗತ್ತೆ. ಪ್ರತಿಯೊಂದು ಕೂಡ ಲೀಗಲ್ ಆಗಿ ಪ್ರೊಸೀಜರ್ ಮಾಡಬೇಕಾಗತ್ತೆ. ಹಾಗಾಗಿ ಇನ್ನು ಉಳಿದಿದ್ದಂತೆ ಅಲ್ಲಿ ಹೆಚ್ಚು ಕಮ್ಮಿ ಆಗೋದು ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಇವೆಲ್ಲವೂ ಕೂಡ ಯಾವುದೇ ರೀತಿಯ ಭದ್ರತೆ ದೃಷ್ಟಿಯಿಂದ ತನಿಖಾಧಿಕಾರಿ ಏನು ಡಿಸಿಷನ್ ತಗೋತಾರೆ ಅದ್ರ ಮೇಲೆ ಇಂಪಾರ್ಟೆಂಟ್ ಆಗುತ್ತೆ. ಈಗ ಇಲ್ಲ ನೇರವಾಗಿ ಆತನನ್ನ ಸೇಲಮಿಗೆ ಕರ್ಕೊಂಡು ಹೋಗಿ ಅಲ್ಲಿ ಮಾಡ್ಕೊಂಡು ಬರ್ತಾರೋ ಅಥವಾ ಇಲ್ಲಿ ಮುಗಿಸ್ಕೊಂಡು ಹೋಗ್ತಾರೋ ಅನ್ನೋದು ನೋಡಬೇಕಾಗಿದೆ ಮಾಲ್ತೇಶ್. ಓಕೆ ಕಿರಣ್, ಜಸ್ಟ್ ಹೋಲ್ಡ್ ಕಿರಣ್, ನಾನು ನಿಮ್ಮ ಜೊತೆ ಮಾತನಾಡ್ತೀನಿ. ನಾವು ಪ್ರತಿನಿಧಿ ಕಿರಣ್ ಕೂಡ ಹೇಳಿದ ಹಾಗೆ ಬಹುಶಃ ಬೆಂಗಳೂರಿಗೆ ಈಗ ಸಿಟಿ ಒಳಗೆ ಏನಾದರೂ ಕರ್ಕೊಂಡು ಬಂದರೆ ಇಲ್ಲೂ ಕೂಡ ಮಾಜರ್ ಪ್ರಕ್ರಿಯೆ ಭಾಳಷ್ಟು ಕಡೆ ಆಗುವಂಥದ್ದು ಬಾಕಿ ಇದೆ. ಅದನ್ನು ಪೂರೈಸ್ಕೊಂಡೇ ಇವರು ಆ ನಂತರ ಸೇಲಂ ಕಡೆ ಹೋಗ್ತಾರೆ. ಇಲ್ಲ ಮೊದಲಿಗೆ ಸೇಲಂಗೆ ಹೋಗಿ ಆ ನಂತರದಲ್ಲಿ ಮತ್ತೆ ಬೆಂಗಳೂರಿಗೆ ಕರ್ಕೊಂಡ್ ಬರುವಂತ ಚಾನ್ಸಸ್ ಇದೆ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ಕ ಬರ್ತಾ, ಆಲೂ ಗೋಬಿ, ಬಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH